ಹಾರ್ಕೂಡ ವಾಹಿನಿಗೆ ಸ್ವಾಗತ. ಉತ್ತರ ಪ್ರದೇಶದ ವಾರಣಾಸಿಯ ವಿಶ್ವರಾಧ್ಯ ಜ್ಞಾನ ಸಿಂಹಾಸನ ಪೀಠದಲ್ಲಿ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವ ಹಾಗೂ ಕಾಶಿ ಪೀಠದ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜನ್ಮ ಅಮೃತ ಮಹೋತ್ಸವ ಮತ್ತು ಮಹಾರಾಷ್ಟ್ರದ ಹೋಟಗಿಯ ಶ್ರೀ ಶಟಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಅವರಿಗೆ ಕಾಶಿ ಪೀಠಕ್ಕೆ ಪಟ್ಟಾಧಿಕಾರ ಮಹೋತ್ಸವ ಜರುಗಿತು. ಕರ್ನಾಟಕ ರಾಜ್ಯ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಶಿವಾಚಾರ್ಯ ರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ಭೂಲೋಕದ ನಡೆದಾಡುವ ದೇವರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ತಮ್ಮ ಅಮೃತ ಹಸ್ತದಿಂದ ದಿನಾಂಕ 12/5/2022 ಗುರುವಾರದಂದು ಕಾಶಿ ಜಗದ್ಗುರುಗಳ ಅಮೃತ ಮಹೋತ್ಸವ ಸಮಾರಂಭವನ್ನು ಉದ್ಘಾಟಿಸಿದರು. ऐसे हारपुर स्वामी जी के द्वारा अब उद्घाटन पर संबोधन होगा. श्री हारपुर स्वामी जी. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಾರ್ಕೂಡದ ಶ್ರೀಗಳು ಆಶೀರ್ವಚನ ನೀಡಿದರು. पंचानन तनोद्भूतान पंचाक्षर मनोपमान पंचसूत्र कृतो वंदे पंचाचार्यान् जगद्गुरून्. ಸದ್ಗುರುವಿನನ್ನು ಸ್ಮರಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ವಂದಿಸಿ, ಉಜ್ಜಯಿನಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರಿಗೆ ವಂದಿಸಿ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವ तसेच श्री 108 जगद्गुरु डॉक्टर चंद्रशेखर शिवाचार्य महास्वामीजी यांचे जन्म अमृत महोत्सव ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿರುವಂತಹ ಎಲ್ಲ ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣು ಶರಣಾರ್ಥಿಗಳು. ಅನುಭಾವಿಗಳು ಕನ್ನಡದಲ್ಲಿ ಒಂದು ಸುಂದರವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆಕಾಶದಲ್ಲಿಯ ನಕ್ಷತ್ರಗಳಿಗೆ ಭೂಷಣ ಚಂದ್ರ, ಧರೆಗೆ ಭೂಷಣ ರಾಜ, ಸತಿಗೆ ಪತಿಯೇ ಭೂಷಣ, ವಿದ್ಯೆ ಉಳ್ಳವನಿಗೆ ವಿನಯವೇ ಭೂಷಣ. ಅದೇ ರೀತಿಯಲ್ಲಿ ಭಕ್ತಿಯ ಪುರವಾಗಿರ್ತಕ್ಕಂಥ ಕಾಶಿ ಪಟ್ಟಣಕ್ಕೆ ಪರಮ ಪೂಜ್ಯ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಮೃತ ಮಹೋತ್ಸವದ ಕಾರ್ಯಕ್ರಮವೇ ಭೂಷಣ, ಅಮೃತ ಮಹೋತ್ಸವದ ಕಾರ್ಯಕ್ರಮವೇ ಭೂಷಣ ಎನ್ನುವಂಥ ಮಾತನ್ನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೇವೆ. ಈ ಭಾರತ ದೇಶದ ಸರ್ವಧರ್ಮದ ಸಮನ್ವಯ ಕೇಂದ್ರವಾಗಿರುವಂತಹ, ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಭಾರತ ದೇಶದ ಅಗ್ರಗಣ್ಯ ಪೀಠವಾಗಿರ್ತಕ್ಕಂಥ ಕಾಶಿ ಪೀಠದ ಜ್ಞಾನ ಯೋಗಿಗಳಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಮೃತ ಮಹೋತ್ಸವದ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಗಡಿ ಭಾಗದ ಪುಟ್ಟ ಗ್ರಾಮವಾಗಿರುವಂತಹ ಹಾರ್ಕೂಡದ ನನ್ನಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅಂದ ಮೇಲೆ ಇದು ನಮ್ಮ ಸೌಭಾಗ್ಯ ಅನ್ನುವಂಥ ಮಾತನ್ನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೇವೆ. ಯಾಕೆಂದರೆ ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ಕಾಶಿ ಪಟ್ಟಣದ ಇತಿಹಾಸದ ಬಗ್ಗೆ, ಇಡೀ ಭಾರತ ದೇಶದ ಸಾಂಸ್ಕೃತಿಕ ಕ್ಷೇತ್ರಗಳನ್ನು ಅಭ್ಯಾಸ ಮಾಡಿ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಕವಿಯಾಗಿರುವಂತಹ ಸರ್ವಜ್ಞ ಕವಿ ಸುಂದರವಾದಂತಹ ತ್ರಿಪದಿಯಲ್ಲಿ ಒಂದು ಮಾತನ್ನು ಬರೀತಾ ಇದ್ದಾನೆ, ತ್ರಿಪದಿಯಲ್ಲಿ ವಚನವನ್ನು ಬರೀತಾ ಇದ್ದಾನೆ. ರಾತ್ರಿಯೊಳು ಶಿವರಾತ್ರಿ, ಯಾತ್ರೆಯೊಳು ಶ್ರೀಶೈಲ, ಕ್ಷೇತ್ರಗಳು ಅಧಿಕ ಶ್ರೀಕಾಶಿ, ಶಿವತತ್ವ ಸ್ತೋತ್ರಗಳು ಅಧಿಕ ಸರ್ವಜ್ಞ, ಶಿವತತ್ವ ಸ್ತೋತ್ರಗಳು ಅಧಿಕ ಸರ್ವಜ್ಞ ಎನ್ನುವ ತತ್ವದಂತೆ ಇಡೀ ಭಾರತದ ಇತಿಹಾಸದಲ್ಲಿಯೇ ಶ್ರೇಷ್ಠವಾಗಿರುವಂತಹ, ಅನ್ಯೋನ್ಯವಾಗಿರ್ತಕ್ಕಂಥ, ಆಧ್ಯಾತ್ಮಿಕವಾಗಿರುವಂತಹ, ಸರ್ವ ಜನರ ಹೃದಯದ ಶಾಂತಿಯ ತೋಟವಾಗಿರುವಂತಹ ಯಾವುದಾದರೂ ಕ್ಷೇತ್ರ ಇದ್ರೆ ಅದು ಕಾಶಿ ಕ್ಷೇತ್ರ, ವಿಶ್ವನಾಥನ ಕಾಶಿ ಕ್ಷೇತ್ರ ಎನ್ನುವಂಥ ಮಾತನ್ನ ತ್ರಿಪದಿಯಲ್ಲಿ ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ. ಇಂತಹ ಪವಿತ್ರ ಸಂದರ್ಭದಲ್ಲಿ ಕನ್ನಡದ ಒಬ್ಬ ಕವಿ ಬರಿತಾ ಇದ್ದಾನೆ. ಜಗತ್ತಿನ ಸಂತರ ಬಗ್ಗೆ ಅಭ್ಯಾಸ ಮಾಡಿ ತನ್ನ ಲಿಖಿತ ರೂಪದಲ್ಲಿ ಒಂದು ಮಾತನ್ನು ಬರಿತಾ ಇದ್ದಾನೆ. ಇಡೀ ಜಗತ್ತಿನ ಸಂತರ ಬಗ್ಗೆ ಅಭ್ಯಾಸ ಮಾಡಿ ಕನ್ನಡದ ಕವಿ ಒಂದು ಕಡೆ ಬರಿತಾ ಇದ್ದಾನೆ. ಸೇವೆ ಮಾಡಿದರೆ ಮದರ್ ತೆರೇಸಾರಂತೆ ಸೇವೆ ಮಾಡಬೇಕು, ಹೋರಾಟ ಮಾಡಿದರೆ
ನೆಲ್ಸನ್ ಮಂಡೇಲಾರರಂತೆ ಹೋರಾಟ ಮಾಡಬೇಕು. ವೀರನಾದರೆ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಆಗಬೇಕು. ಸನ್ಯಾಸಿಯಾದರೆ ಸ್ವಾಮಿ ವಿವೇಕಾನಂದರಂತೆ ಆಗಬೇಕು. ಸಂಗೀತಜ್ಞರಾದರೆ ಪುಟ್ಟರಾಜ ಕವಿ ಗವಾಯಿಗಳಂತೆ ಆಗಬೇಕು. ಶಹನಾಯಿ ನುಡಿಸಿದರೆ ಬಿಸ್ಮಿಲ್ಲಾ ಖಾನರಂತೆ ಶಹನಾಯಿ ನುಡಿಸಬೇಕು. ರಾಷ್ಟ್ರಭಕ್ತರಾದರೆ ಭಗತ್ ಸಿಂಗರಂತೆ ಆಗಬೇಕು. ಜಗದ್ಗುರುಗಳಾದರೆ ಕಾಶಿ ಪೀಠದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರಂತೆ ಆಗಬೇಕು. ಶಿವಾಚಾರ್ಯರಂತೆ ಆಗಬೇಕು ಎನ್ನುವಂಥ ಮಾತನ್ನು ಕವಿ ಬರೀತಾ ಇದ್ದಾನೆ. ಆ ದಿಶೆಯಲ್ಲಿ ಅವರು ಇವತ್ತು ನಿಜವಾಗಿ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಒಂದು ಜಗದ್ಗುರು ಪೀಠಕ್ಕೆ ಒಂದು ಮಾನ್ಯತೆಯನ್ನ, ಒಂದು ತತ್ವವನ್ನ, ಒಂದು ಅಭಿಮಾನವನ್ನ, ಒಂದು ಹೆಸರನ್ನ, ಕೀರ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವ ಹಾಗೆ ಇಡೀ ಜಗದ್ಗುರುಗಳ ಇತಿಹಾಸದಲ್ಲಿಯೇ ಎಲ್ಲ ಭಾಷೆಯ ಬಗ್ಗೆ ಅಭ್ಯಾಸ ಮಾಡಿ ಎಲ್ಲಾ ಭಾಷೆಯಲ್ಲಿ ಪ್ರವಚನ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಪರಮ ಪೂಜ್ಯ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿದ್ದಾರೆ. ಯಾಕೆಂದರೆ ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳು ಸ್ವತಃ ಜಗದ್ಗುರುಗಳಾಗಿ ಒಂದು ಮಾತನ್ನು ಬರಿತಾ ಇದ್ದಾರೆ. ಜಗದ ಗುರು ಎಂಬುವರು ಜಗದೊಳಗೆ ತುಂಬಿಹರು, ಜಗದ ಗುರು ಎಂಬುವರು ಜಗದೊಳಗೆ ತುಂಬಿಹರು, ಜಗದ ಗುರು ಎನಿಸಿ ಜಗಕ್ಕೆ ಬೆಳಕಿಯುವವರು ಜಗದೊಳಗೆ ಎಷ್ಟು ಜನ ಪೂರ್ಣಜ್ಞ ಎನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಇಡೀ ಜಗತ್ತಿಗೆ, ಇಡೀ ನಾಡಿಗೆ, ಭಾರತ ದೇಶ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಜ್ಞಾನದ ಬೆಳಕನ್ನು ನೀಡಿದಂತಹ ಕೀರ್ತಿ ಪರಮ ಪೂಜ್ಯ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಸ್ವಲ್ಪ ಇದೆ. ಸಂಸ್ಕೃತಕಾರರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಥ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ. ಇವನು ನಮ್ಮವನು, ಇವನು ಪರಕೀಯನು ಎನ್ನುವಂಥ ಭಾವ ಸಣ್ಣ ಮನಸ್ಸಿನವರಲ್ಲಿ ಇರ್ತಾ ಇದೆ. ಉದಾರ ಚರಿತರು ಎಲ್ಲರನ್ನ ತಮ್ಮ ಕುಟುಂಬದವರನ್ನೇ ಭಾವಿಸುತ್ತಾರೆ ಎನ್ನುವ ತತ್ವದಂತೆ ಇಡೀ ವಿಶ್ವದ ಜನ ನನ್ನ ಭಕ್ತರು ಎನ್ನುವಂಥ ಭಾವನೆ ಇಟ್ಟುಕೊಂಡು ಎಲ್ಲರಿಗೂ ಕೂಡ ಸದಾಕಾಲ ಆಶೀರ್ವಾದವನ್ನು ಮಾಡುವಂತಹ ಪರಮ ಪೂಜ್ಯರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಅದಕ್ಕಾಗಿ ಅವರು ಕೇವಲ ಉಪದೇಶ ಮಾಡ್ತಾ ಇಲ್ಲ. ಕನ್ನಡದ ಕವಿ ಹೇಳ್ತಾ ಇದ್ದಾನ, 100 ಉಪದೇಶ ಮಾಡುವುದಕ್ಕಿಂತ ಆಪತ್ಕಾಲದಲ್ಲಿದ್ದವರಿಗೆ ಒಂದು ಸಹಾಯ ಮಾಡು. ನೀನು ಮಾಡಿದ ಸಹಾಯ 100 ಉಪದೇಶಗಳಿಗೆ ಸಮ, 100 ಉಪದೇಶಗಳಿಗೆ ಸಮ. ಆ ತತ್ವದಂತೆ ಕೇವಲ ಇವತ್ತು ಧಾರ್ಮಿಕ ಜಗದ್ಗುರುಗಳಾಗಿ ಕಾರ್ಯ ಮಾಡ್ತಾ ಇಲ್ಲ. ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ ಬಡ ಅನಾಥ ಮಕ್ಕಳಿಗೆ ಇವತ್ತು ಡೊನೇಷನ್ ತೆಗೆದುಕೊಳ್ತಕ್ಕಂಥ ಅನೇಕ ಸೊಸೈಟಿಗಳಿರ್ಬೋದು. ಆದರೆ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡಿ ಇವರ ಅಧೀನದಲ್ಲಿ, ಇವರ ಆಜ್ಞೆಯಂತೆ, ಇವರ ಆಶೀರ್ವಾದದಿಂದ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಇವತ್ತು MBBS ವಿದ್ಯಾರ್ಥಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಮಾನವೀಯ ಮೌಲ್ಯದ ಕಾರ್ಯವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ. ಕನ್ನಡದ ಒಬ್ಬ ಅನುಭಾವಿ ಕವಿ ಹೇಳ್ತಾ ಇದ್ದಾನ, ಯಾರು ನೀರಿನಿಂದ ಸ್ನಾನ ಮಾಡುತ್ತಾರೆಯೋ ಅವರು ಬಟ್ಟೆಯನ್ನ ಬದಲಾಯಿಸಬಹುದು. ನೀರಿನಿಂದ ಸ್ನಾನ ಮಾಡಿದರೆ ಬಟ್ಟೆ ಬದಲಾಯಿಸಬಹುದು, ಬೆವರಿನಿಂದ ಸ್ನಾನ ಮಾಡಿದರೆ ಇತಿಹಾಸವನ್ನೇ ಬರೆಯಬಹುದು. ಅಂತಹ ಹೊಸ ಇತಿಹಾಸವನ್ನ ವೀರಶೈವ ಧರ್ಮದ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನು ಬರೆದಂತಹ ಕೀರ್ತಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಸ್ವಲ್ಪ ಇದೆ. ಇನ್ನೊಂದು ವಿಶೇಷ ಮಾತನ್ನು ಹೇಳಬೇಕಾದರೆ, ಪೂಜ್ಯರ ಜನ್ಮ ಶತಮಾನೋತ್ಸವದ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನ ಒಬ್ಬರೇ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಕಾರ್ಯಕ್ರಮ ಕೂಡ ಮಾಡಿದ್ದು ಇಡೀ ಜಗದ್ಗುರುಗಳ ಇತಿಹಾಸದಲ್ಲಿ ಇದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ, ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಶಕ್ತಿ ಅಂಥದ್ದಂದ್ರೆ ಒಬ್ಬ ಅಮೆರಿಕ ದೇಶದ ಕವಿ ಬರಿತಾ ಇದ್ದಾನೆ. ಅಮೆರಿಕ ದೇಶ ಹಾಳಾದರೆ ಜಗತ್ತಿನಲ್ಲಿಯ ಸಂಪತ್ತು ಹಾಳಾದಂತೆ, ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲಿಯ ಫ್ಯಾಷನ್ ಹಾಳಾದಂತೆ, ರಷ್ಯಾ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಕಾನೂನು ಹಾಳಾದಂತೆ, ಜಪಾನ್ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಸಾಹಸ ಪ್ರವೃತ್ತಿ ಹಾಳಾದಂತೆ, ಒಂದು ವೇಳೆ ಭಾರತ ದೇಶ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಶಾಂತಿ, ನೆಮ್ಮದಿ, ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾನೆ. ಆ ಉದ್ದೇಶವನ್ನಿಟ್ಟುಕೊಂಡು ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಕಾರ್ಯಕ್ರಮವೂ ಕೂಡ ಪೂಜ್ಯರು ಇಟ್ಟಿದ್ದು ಬಹಳ ಸ್ತುತ್ಯವಾಗಿರ್ತಕ್ಕಂಥ ಕಾರ್ಯ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ ಇವತ್ತು ನಿಜವಾಗಿ ದೇವರ ಆಶೀರ್ವಾದ, ನಾವು ಏನೇ ಕಾರ್ಯವನ್ನು ಮಾಡಿದಾಗ ನಮಗೆ ಕಷ್ಟಗಳು ಬರುವುದು ಸಹಜ. ನಮ್ಗೆ ಏನಾದರೂ ಕಷ್ಟ ಬಂದಾಗ ಬಂಧು ಬಳಗದವರು ಯಾರು ನಮಗೆ ಸಹಾಯ ಮಾಡುವುದಿಲ್ಲ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಅನ್ನುವಂಥ ಮಾತನ್ನು ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ. ಆ ದಿಸೆಯಲ್ಲಿ ನಾವು ಹೆಂಗಿರ್ಬೇಕಂದ್ರೆ
ಇದ್ದಾವೆ ಎನ್ನುವಂತ ಮಾತನ್ನು ಅನುಭಾವಿ ಕವಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಶರಣರ ಸಂತರು, ನಿನ್ನ ಕಾಯಲು ನಾನಿರುವಾಗ, ಬಹಳ ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನ ಕಾಯಲು ನಾನಿರುವಾಗ ಕಾಯಕವಿಲ್ಲದವರ ಕೊಂಕು ಮಾತಿಗೆ ನೀ ಕೊರಗುವುದೇಕೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಗುರುವಿನಲ್ಲಿ ಎಂಥ ಒಂದು ಶಕ್ತಿ ಇರ್ತಾ ಇದೆ ಅಂತಂದ್ರೆ, ಗುರು ಶಿಷ್ಯರು ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಶಿಷ್ಯ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದ. ಹಳ್ಳಿಗೆ ಹೋದಾಗ ಆಲದ ಮರದ ಕಟ್ಟೆಯ ಮೇಲೆ ಕೂತಾಗ ಶಿಷ್ಯ ಗುರುವಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಗುರುಗಳೇ, ನಿಮ್ಮ ಸೇವೆ ನಾನು 20 ವರ್ಷದಿಂದ ಮಾಡ್ತಾ ಬಂದಿದ್ದೆ, ನೀವು ನನಗೇನು ಕೊಟ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಗುರು ಹೇಳ್ತಾ ಇದ್ದಾನೆ, ಶಿಷ್ಯ ನಾನು ನಿನಗೆ ಏನು ಮಾಡೀನಿ ಅನ್ನೋದನ್ನ ಬಾಯಿ ಮಾತಿನಲ್ಲಿ ಹೇಳುವುದಿಲ್ಲ, ಸ್ವಲ್ಪ ಆಕಾಶದಲ್ಲಿ ಮೇಲ್ಗಡೆ ನೋಡು, ಪೂರ್ವ ದಿಕ್ಕಿನಲ್ಲಿ ಮೇಲ್ಗಡೆ ನೋಡು ಅಂತ ತಿಳ್ಕೊಂಡು ಹೇಳಿದಾಗ ಆ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸಾಯಂಕಾಲ ಸಂದರ್ಭ ನೋಡ್ತಾ ಇದ್ದಾರೆ. ಅಲ್ಲಿ ದೇಹ ಕಾಣ್ತಾ ಇಲ್ಲ, ಬರೇ ಗುರುವಿನ ಪಾದ ಮತ್ತು ಶಿಷ್ಯನ ಪಾದ ಕಾಣ್ತಾ ಇತ್ತು. ಗುರು ಮುಂದೆ ಹೋಗ್ತಾ ಇದ್ದ, ಶಿಷ್ಯ ಹಿಂದೆ ಬರ್ತಾ ಇದ್ದ. ಅರ್ಧ ದಾರಿಗೆ ಬಂದಾಗ ಮೊದಲಿಗೆ 4 ಪಾದಗಳು ಕಾಣ್ತಾ ಇದ್ದು, ಅರ್ಧ ದಾರಿಗೆ ಬಂದಾಗ 2 ಪಾದ ಕಾಣಲಿಕ್ಕೆ ಶುರು ಆಯ್ತು. ಆಗ ಶಿಷ್ಯ ಗುರುವಿಗೆ ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ, ಹೇ ಗುರುವೇ, ನನ್ನನ್ನು ಕರೆದುಕೊಂಡು ಬರ್ತಾ ಇದ್ದೀರಿ, ಅರ್ಧ ದಾರಿಗೆ ಬಂದಾಗ 2 ಪಾದ ಕಾಣಲಿಕ್ಕೆ ಶುರು ಆಗ್ಯಾವ, ನನ್ನ ನಡು ನೀರಿನಾಗ ಕೈ ಬಿಟ್ರಲ್ಲಿ ಗುರುವೇ, ನಡು ನೀರಾಗೆ ಕೈ ಬಿಡೋದು ನೀವು ಅಂತ ತಿಳ್ಕೊಂಡು ಚಿಂತೆ ಮಾಡ್ತಾ ಇದ್ದು. ಆಗ ಗುರು ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ, ಲಕ್ಷ ಕೊಟ್ಟು ಕೇಳಬೇಕು. ಗುರುಗಳು ಹೇಳ್ತಾ ಇದ್ದಾರೆ, ಹೇ ಶಿಷ್ಯ, ನಾನು ಮುಂದೆ ಹೋಗ್ತಾ ಇದ್ದೆ, ನೀನು ಹಿಂದೆ ಬರ್ತಾ ಇದ್ದಿ, ಅರ್ಧ ದಾರಿಗೆ ಬಂದಾಗ ನಿನಗೆ ಅಚಾನಕ್ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆದಾಗ ನಿನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ದಡಕ್ಕೆ ಹೋಗಿ ಮುಗಿಸಿನ, ಅದಕ್ಕಾಗಿ 2 ಹೆಜ್ಜೆ ಕಾಣ್ತಾ ಇದೆ ಅನ್ನುವಂಥ ಮಾತನ್ನ ಗುರು ಹೇಳ್ತಾ ಇದ್ದಾರೆ. ಇದರ ಅರ್ಥ ನಮ್ಮನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಅದು ಸದ್ಗುರುವಿನಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ಸಿದ್ಧಾಂತ ಶಿಖಾವಣಿಕಾರರು ಹೇಳ್ತಾ ಇದ್ದಾರೆ, ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಧೆ ಆಚಾರ್ಯವರ್ಯ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಾಂ. ನಮಗೆ ಅಂಟಿರ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ವೈದ್ಯರಿರ್ತಾ ಇರ್ತಾನೆ, ಆದರೆ ಭವರೋಗವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಪರಮ ಪೂಜ್ಯ ಕಾಶಿ ಜಗದ್ಗುರು ಮಹಾಶನಿದೇವರಿಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಏನಾದರೂ 2 ಮಾತುಗಳನ್ನು ಹೇಳಿದ್ರೆ ಅಧಿಕಾರವಾಣಿಯಿಂದ ಹಾರ್ಕೂಡ ಮಠದ ಅಧಿಕಾರಿಯಾಗಿ ಹೇಳಿಲ್ಲ, ಪರಮ ಪೂಜ್ಯ ಕಾಶಿ ಜಗದ್ಗುರುಗಳು, ಉಜ್ಜಯಿನಿ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು ಅವರ ಪಾದದ ಸೇವಕನಾಗಿ 2 ಮಾತುಗಳನ್ನು ಹೇಳಿನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಕ್ತಾ ಇದ್ದೇನೆ. बहुत ही सुंदर गुरु के बारे में इतना सुंदर रीति से हारपुर महाराज बताया कि कोटि चंद्रा उगही सूरज कोटि हजार, कोटि चंदा उगही, भले 1000 चांद जो है निकले आकाश में, या सूरज कोटि हजार, या 1000 कोटि सूरज उगे, तिमिर तो नाश ही नहीं, बशर्ते अज्ञान का तिमिर जो है नाश नहीं होगा। तिमिर तो नाश ही नहीं, बिन गुरु घोर संसार, यदि घोर संसार का तिमिर अज्ञान नाश होना चाहिए तो गुरु ही चाहिए। इस तरह बहुत ही सुंदर रीति से गुरु वर्णन किया, इसलिए मैं सभा के ओर से हरपुर स्वामी जी को मैं धन्यवाद प्रस्तुत करता हूँ। उम्र के 13वें साल में उन्होंने पद स्वीकारा, 35वें साल उनका पट्टाभिषेक हुआ और तब से लेकर आज तक लगातार वे सेवा कर रहे हैं, ज्ञान दे रहे हैं, और ज्ञान के माध्यम से इस काशी की नगरी में जो हमारी प्राचीनतम नगरी है, जो हमारी ज्ञान की नगरी है, उस ज्ञान की नगरी में ये जो ज्ञान सिंहासन महापीठ है, उस ज्ञान सिंहासन महापीठ को समृद्ध करने वाले हमारे सभी के जगत गुरु चंद्रशेखर शिवाचार्य महाराज जी, इनके इस अमृत महोत्सव पर हम तो उनको क्या दे सकते, आचार्यों को दिया नहीं जाता, आचार्यों से तो लिया जाता है, तो हम उनसे आशीर्वाद मांगते हैं कि जिस समय वे उम्र के 100 साल पूरे करे, उस समय भी हम सबको उनके बीच रहने का मौका मिले, उनका आशीर्वाद लेने का मौका मिले, और उनके विचारों से उस समय भी हम लोग लाभान्वित हो, समृद्ध हो, यही आशीर्वाद मैं उनसे भी मांगता हूं। मुझे बहुत खुशी है
कि आज यहां पर आने का मौका मुझे मिला। महाराष्ट्राचा माजी मुख्यमंत्री म्हणून आणि महाराष्ट्राचा सेवक म्हणून आपल्या सगळ्यांकरता आणि महाराष्ट्राकरता ही अतिशय गौरवाची गोष्ट आहे की या ठिकाणी उत्तराधिकारी म्हणून ज्यांचा पट्टाभिषेक होतोय ते डॉक्टर मल्लिकार्जुन शिवाचार्य महास्वामीजी हे आपल्या महाराष्ट्रातल्या सोलापूरचे आहेत। तो महाराष्ट्र ने सम्मान दिया, इसलिए मैं आपका बहुत दिल से आभार व्यक्त करता हूं। मी स्वतः त्यांच्या मठात गेलो होतो आणि अतिशय सुंदर कार्यक्रम त्या मठामध्ये मला पाहायला मिळाला आणि त्या ठिकाणी जी भव्यता होती, जी दिव्यता होती, मला विश्वास आहे की उत्तराधिकारी म्हणून जे एक मोठं कार्य या ठिकाणी महास्वामीजींनी हातात घेतलेलं आहे तेच कार्य पुढे नेण्याचं काम या ठिकाणी उत्तराधिकारी म्हणून ते करतील। मी त्यांनाही पूर्ण महाराष्ट्राच्या वतीनं शुभेच्छा देतो। आज हम यह कहना चाहेंगे, काशी जगतगुरु महास्वामी जी का जन्म नहीं, भगवान का अवतार है, भगवान का अवतार है। विश्वाराध्य ही जगतगुरु चंद्रशेखर शिवाचार्य जी के रूप में अवतरित हुए पीठ और समाज को विकास करने के लिए। पहले हम पढ़ते थे ना, उनका जब पीठारोहण हुआ उससे पहले 3 महीने हम यहाँ आए, केवल 3 ही महीने इधर आए। आने के बाद उनका पीठारोहण हुआ। उस समय में भी हमने पीठ को देखा है और आज के पीठ को भी हम देख रहे हैं। उस समय का और आज का आज ಗಜಾಂತರ का विकास पीठ में हुआ। ಕಾಶಿ ಜಗದ್ಗುರು ಮಹಾಸನ್ನಿಧಾನಗಳವರು ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಆ ಕಾರ್ಯಕ್ರಮ ಆದ್ಯಂತವಾಗಿ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ನಡೀತಿದೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಕೂಡ ಮತ್ತೊಂದು ಅದಕ್ಕೆ ಸೇರ್ಪಡೆ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆ ಮತ್ತು ಸಂತೋಷದಿಂದ ನಾವು ಹೇಳೋದಕ್ಕೆ ಬಯಸ್ತೇವೆ। ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥದ್ದು, ಆದರೆ ಈ ಕಾರ್ಯಕ್ರಮ ಶ್ರೀಶೈಲ ಜಗದ್ಗುರುಗಳವರು ಅಪ್ಪಣೆ ಕೊಡಿಸಿದ ಹಾಗೆ ಅಮೃತದ ಲೇಖನಿಯಿಂದ ಬರೆಯುವಂತಹ ಕಾರ್ಯಕ್ರಮ ಇವತ್ತು ಅಮೃತ ಮಹೋತ್ಸವದ ಮುಖಾಂತರವಾಗಿ ಜಗತ್ತಿಗೆ ಅಮೃತ ಸಿಂಚನವನ್ನೇ ಮಾಡಿದಂತಹ ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳು। ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತದೆ, ಗಂಧದ ಕೊರಳಿನ ಜೊತೆ ಜಗಳವನ್ನು ಮಾಡಿದರೆ ಗಂಧದ ಸುವಾಸನೆಯೇ ಬರುತ್ತದೆ, ಪರಿಮಳದ ಜೊತೆಗೆ ಏನಾದರೂ ಕೂಡ ಸಂಪರ್ಕವನ್ನು ಮಾಡಿದರೆ ಪರಿಮಳವೇ ಬರುತ್ತದೆ। ಹಾಗೆ ಕಾಶಿ ಜಗದ್ಗುರುವರ ಜೊತೆಗೆ ಏನಾದರೂ ಕೂಡ ಸಂಪರ್ಕ ಮಾಡಿದರೆ, ಪಾದ ಸ್ಪರ್ಶ ಮಾಡಿದರೆ, ಕೊನೆಗೆ ನಮ್ಮಂತರವರ ಜೊತೆಗೆ ಜಗಳ ಮಾಡಿದ್ರು ಕೂಡ ಜ್ಞಾನದ ಆಶೀರ್ವಾದವೇ ಸಿಗ್ತದೆ, ಅಮೃತದ ಆಶೀರ್ವಾದವೇ ಸಿಗ್ತದೆ ಅನ್ನುವಂಥ ಮಾತನ್ನ ಬಹಳ ವಿನಯಪೂರ್ವಕವಾಗಿ ಹೇಳೋದಕ್ಕೆ ಬಯಸ್ತೇವೆ। ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಂಗೆ ಮತ್ತು ಕೃಷ್ಣೆಗಳ ಜೋಡಣೆ ಬಗ್ಗೆ ಮಾತನಾಡಿದ್ದಾರೆ, ಆದರೆ ಕೃಷ್ಣೆಯ ದಡದಲ್ಲಿರ್ತಕ್ಕಂತಹ ಜನಿಸಿದಂತಹ ಜಗದ್ಗುರುಗಳವರು ಗಂಗೆಯ ತಡದಲ್ಲಿ ಬಂದು ಗಂಗೆ ಕೃಷ್ಣೆಯನ್ನು ಒಂದುಗೂಡಿಸಿ ಬಾನೆತ್ತರಕ್ಕೆ ಜ್ಞಾನದ ಪತಾಕೆಯನ್ನು ಹಾರಿಸಿದಂತ ಜಗದ್ಗುರುಗಳವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರು। ಇಲ್ಲಿವರೆಗೆ ಮಾತನಾಡಿದಂಥವರೆಲ್ಲರೂ ಕೂಡ ಅವರ ಬಗ್ಗೆ ಹೇಳಿದ್ದಾರೆ। ನಮಗನಿಸ್ತದ 1947ನೇ ಇಸ್ವಿಯೊಳಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು। 1947 75ನೇ ವರ್ಷದ ಆಜಾದಿ ಮಹೋತ್ಸವದ ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಆಚರಣೆ ಮಾಡುತ್ತಾ ಇದ್ದೇವೆ। ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ
1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಅನ್ನುವಂತ ರವಿಯ ಸೂರ್ಯನ ಕಿರಣ ನಮಗೆ ಪ್ರಾಪ್ತವಾದರೆ ವೀರಶೈವ ಲಿಂಗಾಯತ ಪರಂಪರೆಗೆ ಅತ್ಯದ್ಭುತವಾಗಿರ್ತಕ್ಕಂಥ ಮತ್ತೊಂದು ಸೂರ್ಯ ಅದೇ ವರ್ಷದಲ್ಲಿ ಹುಟ್ಟುತ್ತಾರೆ. ಅವರೇ ಜಗದ್ಗುರು ಚಂದ್ರಶೇಖರ ಬಸವಾಚಾರ್ಯ ಭಗವತ್ಪಾದಂಗಳು. ಇದು ಅತ್ಯಂತ ಹೆಮ್ಮೆ ಪಡತಕ್ಕಂಥ ವಿಚಾರ, ಇತಿಹಾಸದೊಳಗ ಬರೆದಿರುವಂತಹ ವಿಚಾರ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಹೇಗೆ ಆದವೋ ಬಹುಶಃ ಅದೇ ಅರ್ಥದೊಳಗ ಸಿದ್ಧಾಂತ ಶಿಖಾಮಣಿ ವಿಚಾರ ಇರಬಹುದು, ವೀರಶೈವ ಪರಂಪರೆ ಇರಬಹುದು, ಜಗದ್ಗುರು ಪಂಚಪೀಠಗಳ ಪರಂಪರೆ ಇರಬಹುದು, ಜ್ಞಾನ ಸಿಂಹಾಸನದ ಪರಂಪರೆ ಇರಬಹುದು. ಇದೆಲ್ಲದಕ್ಕೂ ಕೂಡ ಅತ್ಯಂತ ಶ್ರೇಷ್ಠವಾದ ಜಗತ್ತಿನೆಲ್ಲೆಡೆ ಪಸರಿಸುವಂತ ಸ್ವಾತಂತ್ರ್ಯ ಯಾರಿಂದಾದರೂ ಸಿಕ್ಕಿದ್ರೆ ಅದು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರಿಂದ ಅದು ಸಿಕ್ಕಿದೆ ಅನ್ನುವಂಥ ಮಾತನ್ನ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ಇತ್ತು ಒಂದು ಕಾಲಗಳು ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದರು, ಗಂಗಾಧರ ರಾಜೇಂದ್ರ ರಂಭಾಪುರಿಯ ಜಗದ್ಗುರುಗಳು, ಜೊತೆಗೆ ವಾಗೀಶ ಪಂಡಿತಾರಾಧ್ಯರು, ಇವರೆಲ್ಲರೂ ಕೂಡ ಆ ಗ್ರಂಥವನ್ನು ಪ್ರೀತಿ ಮಾಡ್ತಾ ಇದ್ರು, ಅಧ್ಯಯನ ಮಾಡ್ತಾ ಇದ್ರು, ಸ್ವಾಧ್ಯಾಯವನ್ನು ಮಾಡಿದ್ರು. ಆದರೆ ಸ್ವಾಧ್ಯಾಯ ಪ್ರವಚನದ ಜೊತೆಗೆ ಅದನ್ನ ಮನೆ ಮನೆಗೆ, ಮನಸ್ಸುಗಳಿಗೆ, ನಾಡಿನೆಲ್ಲೆಡೆಗೆ, ಜಗತ್ತಿನ ಮೂಲೆ ಮೂಲೆಗೆ, ಜೊತೆಗೆ ಅಂತರ್ಜಾಲ ಏನು ಹೊಸ ವ್ಯವಸ್ಥೆಯ ಜೊತೆಗೆ ಅಪ್ಡೇಟ್ ಆಗಿ ಅದನ್ನ 18 ಭಾಷೆಗಳೊಳಗೆ ಜಗತ್ತಿನೆಲ್ಲೆಡೆ ಪಸರಿಸುವಂತಹ ಅದ್ಭುತವಾಗಿರ್ತಕ್ಕಂಥ ವೀರಶೈವ ಉತ್ಕ್ರಾಂತಿಯನ್ನು ಮಾಡಿದಂಥ ಜಗದ್ಗುರುವರು ಯಾರಾದ್ರೂ ಇದ್ರೆ ಆ ಅಮೃತ ಸಿಂಚನದ ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇರತಕ್ಕಂತಹ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರು ಅನ್ನುವಂಥ ಮಾತನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಇವತ್ತು ನಾವೆಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಆರಾಧ್ಯ ದೈವ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬಂದಿದೆ. ಪೂಜಾ ಜಗದ್ಗುರುಗಳು ಈ ಒಂದು ಸನ್ನಿಧಿಗೆ ಬರಬೇಕು ಅಂತ ಕರೆದಿದ್ದು, ಅವ್ರು ಕರೆದಿದ್ದೇ ನಮ್ಮೆಲ್ಲದ ಪುಣ್ಯ. ಇವತ್ತು ರಾಜ್ಯದ ದೇಶದ ಅನೇಕ ಹಿರಿಯರಿಗೆ ಕರೆದಿದ್ದಾರೆ. ಯಾರ್ಯಾರು ಬರೋಂಥ ಸೌಭಾಗ್ಯ ಸಿಕ್ಕಿದೆಯೋ ಅವ್ರು ಸೌಭಾಗ್ಯವಂತರು, ಯಾರ್ಯಾರು ಬರೋಕ್ಕಾಗಲಿಲ್ವೋ ಅವ್ರು ಇವತ್ತಿಲ್ಲ ನಾಳೆ ಈ ಮಠಕ್ಕೆ ನಡ್ಕೊಂಡು ಅವರು ಸೌಭಾಗ್ಯವಂತರ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪೂಜ್ಯ ಜಗದ್ಗುರುಗಳು ಇವತ್ತು ಉತ್ತರಾಧಿಕಾರಿಗಳನ್ನ ನೇಮಕ ಮಾಡಿರೋದು ನಿಜಕ್ಕೂ ಕೂಡ ಇಡೀ ಸಮಾಜಕ್ಕೆ ಒಂದು ರೀತಿ ಮಾರ್ಗದರ್ಶನ ಮಾದರಿ ಕಾರ್ಯಕ್ರಮವನ್ನು ಅವ್ರು ಮಾಡಿದ್ದಾರೆ. ಈಶಾನೇಶಾನ ವಕ್ತ್ರಾಬ್ಜ ಸಂಭವಂ ಪ್ರಮಥ ಪ್ರಿಯಂ ಕೈಲಾಸೇ ವಿಶ್ವಕರ್ಣಾಖ್ಯಂ ಕೃತೆ ಪಂಚಾಕ್ಷರಾಹ್ವಯಂ. ಜನತೆಯ ಅಜ್ಞಾನ ನೀಗಿಸಲು ವೀರಶೈವ ಧರ್ಮ ಸ್ಥಾಪಿಸಲು, ಜನತೆಯ ಅಜ್ಞಾನ ನೀಗಿಸಲು ವೀರಶೈವ ಧರ್ಮ ಸ್ಥಾಪಿಸಲು ಯುಗ ಯುಗದಲ್ಲೂ ಅವತರಿಸಿದರು ವಿಶ್ವ ಜಗದ್ಗುರು ವಿಶ್ವಾರಾಧ್ಯರು. ಯುಗ ಯುಗದಲ್ಲೂ ಅವತರಿಸಿದರು ವಿಶ್ವ ಜಗದ್ಗುರು ವಿಶ್ವಾರಾಧ್ಯರು. ಯುಗ ಯುಗದಲ್ಲೂ ಅವತರಿಸಿದರು ವಿಶ್ವ ಜಗದ್ಗುರು ವಿಶ್ವಾರಾಧ್ಯರು. ತ್ರೇತಾಯಾಂ ಪಂಚವಕ್ತ್ರಾಖ್ಯಂ ದ್ವಾಪರೇ ವಿಶ್ವಕರ್ಣಕಂ ವಿಶ್ವಾರಾಧ್ಯ ಇತಿ ಖ್ಯಾತಂ ಕಲೌ ಕಲ್ಯಾಣಕಾರಕಂ. सनातन गुरु परंपरा को अनंत प्रणिपात समर्पित करते हुए आज के इस पवित्र संदर्भ में दिव्य सानिध्य स्थान पर विराजमान होते हुए
हमें और हमारे समस्त भक्तों को अपना मंगलाशीर्वाद प्रदान किए हुए श्रीशैल और उज्जैनी जगत गुरु महास्वामी जी के श्री चरणों में अनंत प्रणिपात समर्पित करते हुए कल के शुभ मुहूर्त पर काशी पीठ के जगत गुरुत्व प्राप्त करने वाले बहुभाषा विशारद विद्वान डॉक्टर मल्लिकार्जुन शिवाचार्य स्वामी जी आज की धर्म सभा में समस्त शिवाचार्यों के तरफ से अपना धर्म संदेश दिए हुए खड़गिंग जी के वीरभद्र शिवाचार्य स्वामी जी, सोलापुर के सांसद और विश्वाराध्य गुरुकुल के भूतपूर्व छात्र डॉक्टर जयसिद्धेश्वर शिवाचार्य स्वामी जी, इस सभा में उपस्थित यडूर क्षेत्र के वयोवृद्ध ज्ञानवृद्ध स्वामी जी, इस सभा में उपस्थित होकर जगत गुरु पंचाचार्य को एक व्यासपीठ पर देखने की इच्छा व्यक्त किए हुए सम्माननीय गुरु भक्त और ईश्वर भक्त ईश्वरप्पा जी, इस कार्यक्रम को अपने कर कमलों द्वारा दीप प्रज्वलन करके उद्घाटन किए हुए साहित्य प्रेमी हारकोट स्वामी जी, इस व्यासपीठ पर उपस्थित B.R. पाटिल जी, विश्वनाथ चाकोती जी, राजकुमार पाटिल, सोलापुर के पंडित बसवराज शास्त्री, सिद्धय्या स्वामी और भी बहुत सारे भक्तगण हैं, सबका नाम लेना मुश्किल है। यहाँ उपस्थित भारत के विभिन्न कोने कोने से आए हुए समस्त सद्भक्तगण और माताओं, बत्तीस 33 साल पहले इसी महापीठ में हमारा पट्टाभिषेक संपन्न हुआ था। उस समय अंगुलियों में गिनने इतना ही भक्त रहे। उस समय ज्यादा से ज्यादा 150 लोग रहे होंगे। उस समय की परिस्थिति ऐसी रही, लेकिन इस समय का इस वैभव को देखने से हमें ऐसा लगता है इस पीठ के भावी जगतगुरु अत्यंत भाग्यशाली है, ऐसे हमको समझ में आता। हम लोगों का कार्यक्रम एक दिन में झटपट समाप्त हो गया था, जल्दी जल्दी समाप्त करने की दृष्टि से हुआ था। लेकिन डॉक्टर मल्लिकार्जुन शिवाचार्य स्वामी जी का जो पट्टाभिषेक कल होने वाला है, 6 महीने पहले उद्घोषित हुआ और 41 दिन तक देश के सभी प्रांतीय देश विदेश के भक्तों को, राज्य के लोगों को बुला बुला करके
रोज धर्म सभा में 2000-3000 लोगों को लेकर के जो कार्यक्रम हो रहा है, थोड़े पीछे ये होने वाले भावी जगत गुरु का भाग्य है, ऐसा हम समझते हैं। इस धर्म सभा में श्री शैल जगत गुरु जी और उज्जैनी जगत गुरु महास्वामी जी अपने हृदयपूर्ण आशीर्वाद हमको प्रदान किए हैं। उनका आशीर्वाद हम अत्यंत आदर से स्वीकार करते हैं। उनका आशीर्वाद भक्तों की सदिच्छा गुरु पर सदा रहे, ऐसे कामना हम करते हैं। वैसे तो आगे बहुत कार्यक्रम है। ब्राह्म मुहूर्त में 4 बजे पटक संस्कार प्रारंभ होने वाला है। तो सब जोना, सब सोना, सब कब उठना ये समस्या है। फिर भी उज्जैनी जगत गुरु महास्वामी जी का आदेश है, जो उन्होंने समय दिया है ज्योतिष के हिसाब से 5:25 से 6:25, 7:25 के बीच में अंदर ज्ञान पीठ के सिंहासन पर सभी जगत गुरु और शिवाचार भक्तों के उपस्थिति में मस्तकाभिषेक, पट्टबंधन, सुवर्ण किरीट धारण, मंत्रोपदेश, दंडकमंडल प्रदान और नूतन अभिधान का घोषण होने वाला है। इसके अलावा अभी इसी सभा में प्रातः काल में शिवाचार्य जी का जो मस्तकाभिषेक होने वाला है, उस समय आप लोग उठे नहीं करके सभी को उस मस्तकाभिषेक देखने के लिए अभी इसी व्यासपीठ पर कार्यक्रम भी रखा है। इसलिए हमारा आशीर्वचन हम आगे नहीं बढ़ाएंगे, जल्दी ही अवश्य समाप्त करेंगे। इस कार्यक्रम में महाराष्ट्र राज्य के निकटपूर्व मुख्यमंत्री देवेंद्र फडणवीस हिंदी में, मराठी में बहुत सुंदर ढंग से अपना संदेश दिया है। हमें बहुत प्रसन्नता है। उन्होंने कहा, केवल मेरे तरफ से संपूर्ण महाराष्ट्र राज्य से इस पीढ़ी के लिए जो चाहे वो हम करने के लिए तैयार, ऐसे उन्होंने अपना अभिवचन दिया है। यह भी एक अत्यंत संतोष का विषय है। वैसे तो कर्नाटक के मुख्यमंत्री को भी हम लोग निमंत्रण दिए थे, लेकिन वो नहीं आ पाए। लेकिन कर्नाटक के आने वाले सभी मंत्रियों के तरफ से हमारे ईश्वरप्पा जी उपस्थित है। उज्जैनी जगत गुरु महास्वामी जैसे बोले वैसे उप मुख्यमंत्री रहे, अनेक खाताओं का अनुभव भी उन्होंने किया। लेकिन राजकीय क्षेत्र में रहकर जैसे बोलते हैं वैसे करने वाला हमको एकमेव मंत्री ईश्वरप्पा हमको मिले हैं। किसी कारण उनको जो संकट आया है, काशी विश्वनाथ की कृपा से संकट से वो दूर हो और पुनः समाज में सेवा करने का सौभाग्य ईश्वरप्पा को मिले, ऐसे मंगलमय कामना करते उनको अनंत मंगलाश्रम प्रदान करते हैं। इस सभा में बहुत से राजकीय भक्तगण बैठे हैं। हर एक राजकीय भक्त को इच्छा रहती है हमको बार बार सेवा करने का अवकाश मिलना चाहिए। इसलिए जितने भी अलग अलग पक्ष के राजकीय नेता इस सभा में बैठे हैं, भगवान विश्वनाथ से प्रार्थना करते हैं इन लोगों को बार बार सेवा करने का मौका मिले और ये लोग भी
परिवार मोह छोड़ करके देश प्रेम करके देश की सेवा करते रहे, ऐसे मंगल आशीर्वाद प्रदान करते हैं। हमें बहुत खुशी है, कल से कल तक अर्थात 3 दिन तक यहाँ काशीपीठ में जो कार्यक्रम हो रहा है, इसको सामने देखने वाले 1000, 2000, 5000 लोग होंगे, लेकिन देश विदेश में बैठ करके देखने वाले लाखों लाखों लोगों के लिए अत्यंत श्रद्धा से जो दूरदर्शन और पत्र के माध्यम से सम्माननीय डॉक्टर विजय शंकेश्वर जी दिग्विजय और विजयवाणी के माध्यम से जो सेवा कर रहे हैं, अत्यंत श्लाघनीय है। विजय शंकेश्वर के दिग्विजय चैनल और उनके विजयवाणी पत्रिका के काम करने वाले सभी कर्मचारियों को अनंत मंगलाशय प्रदान करते हैं। हमारे हारकुड़ के स्वामी जी, उनकी परंपरा तपस्वी परंपरा है। उनके गुरु महाराज बहुत बड़े तपस्वी रहे। उनकी परंपरा में आए हुए हारकुड़ के चंद्रवीर डॉक्टर चंद्रवीर शिवाचार्य स्वामी जी हमारे शतमानोत्सव में, गुरुकुल शतमानोत्सव में आकर के उद्घाटन कार्यक्रम किए थे। आज जगत गुरु महास्वामी जी का अमृत महोत्सव का भी उन्होंने उद्घाटन किया है। शायद उनमें मन में रहने वाले जो पंचाचार्यों की जो अटूट श्रद्धा है, भक्तों के प्रेम के कारण उनको बार बार ये संधि मिल रही है, आगे भी मिलता रहे, ऐसे उनको भी हम मंगलाशीर्वाद प्रदान करते हैं। हमारे डॉक्टर जयसिद्धेश्वर शिवाचार्य स्वामी यदि खासदार नहीं हुए होते, MP नहीं हुए होते, मोदी भी नहीं आते, योगी भी नहीं आते और फडणवीस भी नहीं आ सकते थे। 2020 में जब मोदी जी को यहाँ बुलाने का हमारा संकल्प था, उसको साकार करने में गौड़गांवकर महाराज डॉक्टर जयसिद्धेश्वर शिवाचार्य महाराज जी का जो बहुत बड़ा योगदान है, इसलिए हम विश्वनाथ से प्रार्थना करते आप हमेशा सांसद बने रहे, ऐसा हम मंगलाशीर्वाद उनको भी प्रदान करते हैं। अभी दोनों जगत गुरु महास्वामी जी अपने व्यस्त कार्यक्रम होते हुए भी इस कार्यक्रम में उपस्थित होकर हम आप सब लोगों को मंगलाशीर्वाद दिए हैं। इन दोनों जगत गुरु महास्वामी जी का और जो नहीं आए उन महास्वामी जी का आशीर्वाद हमारे ऊपर, हमारे भक्तों के ऊपर सदैव रहे, ऐसे मंगलमय कामना करते हुए आगे हमारे इस धर्म सभा में गुरु भक्ति संपन्न मंजुनाथ कुंगूर साहब इस समय आए हैं। वो भी अत्यंत भक्ति संपन्न है। उनको भी राज्य के क्षेत्र में बार बार सेवा करने का, और राजकुमार पाटिल भी अत्यंत भक्त संपन्न है, चेड़न के शासक, उनको भी मंगलाशीर्वाद प्रदान करते हैं। और इसके बाद हमारे सभी शास्त्रीगण और कम से कम 100 से ज्यादा शिवाचार्य आए हैं। 101 शिवाचार्यगण, 101 कुंभ से हमारे डॉक्टर मल्लिकार्जुन शिवाचार्य जी का मस्तकाभिषेक करने वाले हैं। मंगल स्नान जैसे शादी में हरिद्र लेपन करके मंगल स्नान कराते, वैसे पट्टाभिषेक में हमारे सभी शिवाचार्य, क्योंकि प्रातः काल के कार्यक्रम सबको देखना संभव नहीं है, इसलिए विशेष सबको देखने के लिए एक कार्यक्रम का आयोजन किया है। ज़्यादा समय तक रहेंगे, आधा घंटे में वो कार्यक्रम पूर्ण होगा। उसके बाद सब प्रसाद लेकर के विश्राम कीजिए और प्रातः काल में 3 बजे से पहले उठ करके स्नान करके होने वाले पट्टाभिषेक में सबको भाग लेना है। ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಹಾರ್ಕೋಡ ಶ್ರೀಮಠದ 36 ಜನ ಭಕ್ತರು ಶ್ರೀಗಳೊಂದಿಗೆ ಕಾಶಿ ಪ್ರವಾಸಗೈದರು.
రంగరమణీయ జటాకలాప ಶಿವಾಚಾರ್ಯರಿಗೆ ವಂದನಿ ಜಗದಾಚಾರ್ಯರಿಗೆ ಅಭಿನಂದನಿ ಹಾರ್ಕೋಡ ಶ್ರೀಮಠದ ಭಕ್ತರನ್ನು ಕಾಶಿ ಜಗದ್ಗುರುಗಳು ರುದ್ರಾಕ್ಷಿ ಮಾಲೆ ಹಾಕಿ ಆಶೀರ್ವದಿಸಿದರು.
ರಸದಲ್ಲಿ ರಸವನ್ನು ಅರಸುವ ಹಿರಿಭಾವ, ಆ ರಸದಲ್ಲಿ ಸಮರಸವ ಬೆರೆಸುವ ಸಮಭಾವ, ಸಮರಸದಲ್ಲಿ ಶಿವ ಸಮತೆ ಕಾಣುವ ವೀರ ಶೈವದ ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗೆ ಅಭಿನಂದನೆ. ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಧಾರಣ, ಅಂಥ ಶ್ರೀಲಿಂಗಿಗೆ ಜನನ ಮರಣವಿಲ್ಲೆನ್ನುವ, ಜನನಕ್ಕೆ ಲಿಂಗೋದ್ಭವವೆನ್ನುವ, ಮರಣಕ್ಕೆ ಲಿಂಗೈಕ್ಯವೆಂದೆನ್ನುವ, ಸೃಷ್ಟಿ ಸ್ಥಿತಿ ಲಯ ಲಿಂಗ ಲೀಲೆ ಎನ್ನುವ ಶಿವಮತರ ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದ ಶಿವಯೋಗಿ ಶ್ರೀ ಚನ್ನವೀರ, ಶಿವಯೋಗಿ ಶ್ರೀ ಚನ್ನವೀರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ. ಸುಭದ್ರಾ ಮಾತೆ ಕರಿಬಸಯ್ಯನವರ, ಸುಭದ್ರಾ ಮಾತೆ ಕರಿಬಸಯ್ಯನವರ ಪುಣ್ಯ ಉದರದಿ ಜನಿಸಿ ಬಂದವರ, ಪುಣ್ಯ ಉದರದಿ ಜನಿಸಿ ಬಂದವರ, ನಾಡಿನ ಜನರಿಗೆ ನನ್ನವರು ಅಂದಾರ, ನಾಡಿನ ಜನರಿಗೆ ನನ್ನವರು ಅಂದಾರ, ಗುರು ಶಿಷ್ಯರಿಬ್ಬರ ಒಂದೇ ಅವತಾರ, ಗುರು ಶಿಷ್ಯರಿಬ್ಬರ ಒಂದೇ ಅವತಾರ. ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ, ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ, ಗುರುಲಿಂಗ ಜಂಗಮ
ರೂಪ ತೋರ್ಯಾರ ಗುರುಲಿಂಗ ಜಂಗಮ ರೂಪ ತೋರ್ಯಾರ ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಹಾರಕೂಡ ಹಿರೇಮಠದ ಅಧಿಕಾರದವರ ಹಾರಕೂಡ ಹಿರೇಮಠದ ಅಧಿಕಾರದವರ ಗುರುಲಿಂಗ ದೇವರು ಹೇಳಿಕೊಟ್ಟಾರ ಗುರುಲಿಂಗ ದೇವರು ಹೇಳಿಕೊಟ್ಟಾರ ಗರುವಿಲೇ ನಡೆದವರ ಗರ್ವ ಮುರಿದಾರ ಗರುವಿಲೇ ನಡೆದವರ ಗರ್ವ ಮುರಿದಾರ ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ ಶಿವಯೋಗಿ ಶ್ರೀ ಚನ್ನವೀರ ಶಿವಯೋಗಿ ಶ್ರೀ ಚನ್ನವೀರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ 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 ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ ಹರಸಿದಿ ಪ್ರಭುವೆ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ
ಸೂರ್ಯಚಂದ್ರನಂತೆ ನಗುಮುಖ ತೋರ್ಯಾರ ಸೂರ್ಯಚಂದ್ರನಂತೆ ನಗುಮುಖ ತೋರ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ಸತ್ಯದ ಮಾರ್ಗವ ತಿಳಿಸಿ ಕೊಟ್ಟಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಕಾಶಿ ವಾರಣಾಸಿಯಿಂದ ಹಾರ್ಕೋಡ ಗ್ರಾಮದ ಶ್ರೀ ಮಹಾದೇವ ಮಂದಿರಕ್ಕಾಗಿ ತಂದಿರುವ ಲಿಂಗಕ್ಕೆ ಹಾರ್ಕೋಡ ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಪೂಜೆ ಸಲ್ಲಿಸಿದರು. ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಶ್ರೀನಿವಾಸ ಕವಿಯು ಬರೆದು ಶ್ರೀನಿವಾಸ ಕವಿಯು ಬರೆದು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ 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 ಪಾವನ
गणार्चित सेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भव कारणलिङ्गम् ಇವತ್ತಿನ ಈ ಒಂದು ಭವ್ಯ ಸಮಾರಂಭ ನಮ್ಮ ಆರಾಧ್ಯ ದೈವ ಶ್ರೀ ಷಡಸ್ಥಲಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಒಂದು ಕಾಶಿ ಯಾತ್ರಾ, ಕಾಶಿಯಲ್ಲಿ ಒಂದು ಜಗದ್ಗುರು ಕಾರ್ಯಕ್ರಮದ ಒಂದು ಭವ್ಯ ಸಮಾರಂಭ ಗುರುಗಳ ಹಸ್ತದಿಂದ ಉದ್ಘಾಟನೆ ಮಾಡೋ ಸಂಘಕ್ಕೆ ಗುರುಗಳ ಸಂಘಟ ನಾವು ಗ್ರಾಮದ ಭಕ್ತರು ಕೂಡ ಸುಮಾರು 36 ಜನ ಕಾಶಿ ಯಾತ್ರಾ ಮುಗಿಸ್ಕೊಂಡು ಇವತ್ತು ಗ್ರಾಮಕ್ಕೆ ಆಗಮಿಸಿದ್ದೇವೆ. ಅದರ ಜೊತೆಗೆ ನಮ್ಮ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಮಹಾದೇವ ಮಂದಿರದ ಒಂದು ಕಾಶಿ ಜ್ಯೋತಿರ್ಲಿಂಗದ ಒಂದು ಲಿಂಗವನ್ನು ಬಸವಣ್ಣ ಕೂಡ ತಂದು ಇವತ್ತು ಅಮೃತ ಹಸ್ತದಿಂದ ಅದರ ಪೂಜೆ ನೆರವೇರಿಸಿ ಮೆರವಣಿಗೆಯೊಂದಿಗೆ ಈ ಮಠದಲ್ಲಿ ತಂದು ಈಗ ಆ ಲಿಂಗ ಬಸವಣ್ಣ ಇಡಲಾಗಿದೆ. ಮುಂದೆ ಗುಡಿ ಕಂಪ್ಲೀಟ್ ಆದಮೇಲೆ 12 ಜ್ಯೋತಿರ್ಲಿಂಗಗಳು ಸುತ್ತ ನಿರ್ಮಾಣ ಮಾಡಿ ಒಂದು ದೊಡ್ಡ ಲಿಂಗ ನಡು ಮಾಡಿ ಅದು ಶ್ರೀಗಳ ಅಮೃತ ಹಸ್ತದಿಂದ ಆ ಕಾರ್ಯಕ್ರಮ ಏನಾದರೂ ಸಮಯ ಗುರುಗಳು ಎಂದ ಅದರ ಅಪ್ಪಣೆ ಕೊಡ್ತಾರ ಅಂದ್ರೆ ಅವತ್ತು ಆ ಕಾರ್ಯಕ್ರಮ ಊರಲ್ಲಿ ಆಗ್ತದೆ. ಈ ಕಾಶಿ ಬಗ್ಗೆ ಗುರುಗಳ ಬಗ್ಗೆ ಒಂದೆರಡು ಮಾತು ವಾಸ್ತವಿಕ ಕಾರಣ ಅಂತ ಹೇಳ್ಯಾರ ಗುರುಗಳು. ಅವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನಿನ್ನ ಪಂಚಪೀಠದ 5 ಜಗದ್ಗುರುಗಳ ಶ್ರೀ ಕಾಶಿ ಪೀಠದ ಜಗದ್ಗುರುಗಳ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೇವೆ. ಅಲ್ಲಿ ನಾವು ಎಲ್ಲ ಸ್ವತಃ ಕಾರ್ಯಕ್ರಮವನ್ನು ಅನುಭವಿಸಿ ನೋಡಿ ಕಣ್ಣಿನಿಂದ ಬಂದಿದ್ದೆವು. ಆದರೆ ನನಗೊಂದು ವಿಚಿತ್ರ ಅನಿಸ್ಕೊಂಡದ, ಇಲ್ಲಿನ ಕಾಶಿ ಅದಕ್ಕೆ ಶ್ರೇಷ್ಠ ಅನಿಸ್ಕೊಂಡ. ಅವರು ಪುರಾತನ ಇತಿಹಾಸದಿಂದ ಅವರು ಪಂಚಪೀಠದ ಅವ್ರಿಗೆ ನಾವು ತಲೆ ಬಾಗ್ತೇವು. ಆದರೆ ನಮ್ಮ ಭಾಗದ ಈ ಹೈದರಾಬಾದ್ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮಗೆ ನಮ್ಮ ಮಠದ ಭಕ್ತರಿಗೆ ಇದು ಜಗದ್ಗುರು ಬದಲಿ ನಾವು ಒಪ್ತೇವೆ. ಆದರೆ ನಮಗೆಲ್ಲರಿಗೆ ನಮ್ಮ ಭಕ್ತರಿಗೆ ನಮ್ಮ ಜಗದ್ಗುರು ಅಂದ್ರೆ ಶ್ರೀ ಹರಪುರ ಚನ್ನವೀರ. ನಮ್ಮ ಜಗದ್ಗುರು ಅಂದ್ರೆ ನಮಗೆ ಹರಪುರ ಚನ್ನವೀರ ಶಿವಾಚಾರ್ಯ. ಇವರು ಇದ್ದ ಮ್ಯಾಗ ನಾವೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಹೆಸರುಗಳಲ್ಲ. ಒಂದು ಊರಿಗೆ ಹೋಗಿದ್ರ ದರ್ಶನಕ್ಕೆ, ಆ ಊರಾಗ 30 ವರ್ಷ ಹಿಂದೆ ಆಗಿದ್ದ ಘಟನೆ, ನನಗಾಗಿದ್ದ ಘಟನೆ ಸ್ವತಃ. ಹೋದ ಮ್ಯಾಗ ಊರ ಹೊರಗೆ ಒಂದು ಕಟ್ಟೆ ಇತ್ತು. ಕಟ್ಟೆ ಮ್ಯಾಗ ಒಂದು 10-20 ಜನ ಹಂಗೆ ಕುಂತಿದ್ರು. ನನಗೆ ನೋಡಿ ಏನೋ ಅವ್ರು ಮಾತಾಡ್ಸ ಅವ್ರ ಮನುಷ್ಯನ ಹುಡುಕು, ನನ್ನ ಬಟ್ಟಿಗೆ ನೋಡು ಹುಡುಕೋ, ನನ್ನ ಮೂತ್ರ ಹುಡುಕೋ. ಅವ್ರು ಕೇಳಿದ್ರು, ನೀವು ಯಾವ್ದವ್ರಿ ಸಾಬ್ರಿ? ಅದು ನಾ ಹರ್ಕೊಡ್ದವ್ರಿ ಎಂದ. ಹರ್ಕೊಡ್ದವ್ರು ಇದ್ರಿ ಎಂದು ಅಂದ್ರೆ ನಿಮ್ಮ ಊರಾಗ ಹತ್ತ ಮುತ್ತೆ ಬಿಟ್ಟು ಹಿತ್ತ ಮುತ್ತಂಡ್ ಬಂದಿಲ್ಲ ಅನ್ನೋದು. ನನಗೆ 10 ನಿಮಿಷ ನನ್ನ ತಲೆ ನಡೆದಿಲ್ಲ, ನನಗೆ ವಿಚಾರೇ ಬಂದಿಲ್ಲ. ನಾ ಯಾಕಂದ್ರೆ ಇಲ್ಲಿ ಬಂದಪ್ಪ ಇದು ಹತ್ತ ಶಬ್ದ ಅನ್ಸ್ಕೊಂಡನ. ಇದು 30 ವರ್ಷ ಕೆಳಗಿನ ಮಾತು, ನಾ ಪ್ರಧಾನಿ ತೆಗಿನ ಮಾತದೆ, 90 ಮಾತದೆ, 32 ವರ್ಷ ಮಾತದೆ. ಅದಕ್ಕೆ ಈಗ ಅವು ಇಂಥ ಮಹಾನ್ ವ್ಯಕ್ತಿ ನಡೆದಾಡ ದೇವರು ನಮ್ಮ ದೈವಕ್ಕಾಗಿ, ನಮ್ಮ ಗ್ರಾಮ ದೈವಕ್ಕಾಗಿ, ಕರ್ನಾಟಕದ ಅಥವಾ ಈ ಕರ್ನಾಟಕದ ಆಂಧ್ರ ಮಹಾರಾಷ್ಟ್ರದ ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ನಮ್ಮ ಗ್ರಾಮದಲ್ಲಿ ಶ್ರೀಕೃಷ್ಣ ಅವತಾರನ್ರಿ, ರಾಮನ ಅವತಾರನ್ರಿ, ನೀವು ಯಾವ ಅವತಾರ ಬೇಕು ತಗೊಂಡ್ರೆ ಆ ಅವತಾರ ಅವ್ರ ಇಂಥ ಸ್ವಾಮಿಗಳನ್ನು ಪಡೆದು ನಮ್ಮ ಪುಣ್ಯ.
ಅದಕ್ಕೆ ನಿನ್ನ ಸಾಕಷ್ಟು ಒಂದು ಒಳ್ಳೆ 2-3 ಮಾತು ಹೇಳಿದ್ರು ಗುರುಗಳು. ನಾವು ಯಾರು ಇದ್ದಿಲ್ಲ, ಗುರು ಶಿಷ್ಯನ ಒಂದು ಕಥೆ ಹೇಳಿದ್ರು. ಎಲ್ಲ ಟಿ ವಿಯಲ್ಲಿ ನೋಡಿರ್ಬೋದು. ಗುರು ಮನಸ್ಸು ಮಾಡಿದ್ರೆ ನಾವು ಭಕ್ತಿನಿಂದ ಶಿಷ್ಯರವ್ರಿಂದ ಇದ್ದೋದ್ರೆ ಗುರು ಏನು ಮಾಡ್ತಾರೆ ಅನ್ನೋದು ಒಂದು 2 ಮಾತಿನ ಉದಾಹರಣೆ ಹೇಳಿದ್ರು. ಭಕ್ತಗ ಹಾರ್ಟ್ ಅಟ್ಯಾಕ್ ಆದ್ರೆ ಗುರುಗಳು ತನ್ನ ಹೆಗಲ ಮೇಲೆ ಕೂಡ್ಸ್ಕೊಂಡು ಹೋಯ್ತಾರೆ ಅಂತ ಒಂದು ದೊಡ್ಡ ವಿಚಾರ. ನಾವು ಅಪ್ಪದಲ್ಲಿ ಕಾಶಿ ಜಗದ್ಗುರು ಎದುರು ಆ ಮಾತು ಹೇಳಿದ್ರು. ಗುರುವಿಂದು ಮತ್ತು ಭಕ್ತದ್ದು ಏನು ಸಂಬಂಧ ಇರ್ತದೆ, ಯಾವ ರೀತಿ ಇರಬೇಕು, ನಾವು ನಡ್ಕೊಂಡಾಗ ನಮಗೆ ಜೋರು ಸಿಗ್ತಾನ ಎಂಬ ಒಂದು ಉದಾಹರಣೆ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಉದಾಹರಣೆ ಅವ್ರು ಹೇಳ್ಯಾರ. ಅದಕ್ಕೆ ಅಲ್ಲಿ ನಾವು ಹಂಗೆ ದೊಡ್ಡ ಮಾಡಿದಾಗ ಕಾರ್ಯಕ್ರಮ ನೋಡಿದೆವು. ಈ ಮಂಟಪದಾಗ ಎಷ್ಟು ಮಂದಿ ಇದ್ರು, ಆಸೆ ಮಂದಿ ಇದ್ದಾರೆ. ಈ ಮಂಟಪದಾಗ ಇದ್ದೇನೆ ಹೆಣ್ಮಕ್ಳು ಮುಂದೆ ತಾಯಂದರು ಈಸೆ ಮಂದಿ. ಇಲ್ಲಿ ಮಂಟಪ ಅಂದ್ರೆ 500 ಮಂದಿ ಒಳಗಾರ. ಅದಕ್ಕೆ ಮುಂದೆ ನಾವು ಏನು ಗ್ರಾಮದ ಭಕ್ತರು ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ಲಿಕ್ಕೆ ತಯಾರಾಗಿ ನಡೆದ ನನ್ನೊಂದು ಅನಿಸಿಕೆ, ನಮ್ಮ ಗ್ರಾಮದಲ್ಲಿ ನಮ್ಮ ದೇವರ ಹುಟ್ಟುಹಬ್ಬಕ್ಕೆ ಕನಿಷ್ಠ 2-3 ಲಕ್ಷ ಜನ ಸೇರ್ಕೊಂಬೋದು ಆಶಿದ್ರು. ಕನಿಷ್ಠ ಈ ಮಠದ ಆವರಣದಾಗ ಎಲ್ಲಿ ಜಾಗ ಸಿಗಲ್ಲ ಅಷ್ಟು ಜನ ಸೇರ್ತದೆ. ಅದೊಂದು ದೊಡ್ಡ ಕಾರ್ಯಕ್ರಮ. ನಾವು ನಮ್ಮ ಕಣ್ಣಿನ ನೋಡೋ ಸೌಭಾಗ್ಯ ಸಿಕ್ಕದ, ನಾವು ಅವ್ರ ಸೇವೆ ಮಾಡ್ಲಿಕ್ಕೆ ಸೌಭಾಗ್ಯ ಸಿಕ್ಕದ. ಅದಕ್ಕೆ ತಾವೆಲ್ಲರೂ ಈಗಾಗಲೇ ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ಒಂದು ಒಳ್ಳೆಯ ಮನಸ್ಸಿನಿಂದ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಹಳ ಸಹಕಾರತೀರಿ. ಇದೇ ಸಹಕಾರ ಆ ಕಾರ್ಯಕ್ರಮ ಆಗತ್ತಾನವಿ, ಈ ಮಠ ಇರತ್ತಾನವಿ, ಗುರುಗಳು ಇರತ್ತಾನವಿ, ಭಕ್ತಿ ಪರಂಪರೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ತಮ್ಮೆಲ್ಲರನ್ನು ಮನವಿ ಮಾಡಿಕೊಂಡು ವಿಶೇಷವಾಗಿ ಹೆಚ್ಚಿಗೇನು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಈಗ ಮುತ್ತೂರು ಅವರು ನಮ್ಮ ಸಮಯ ಗೌರ್ಮೆಂಟ್ ನಾವೇನು 26, 27, 36 ಮಂದಿ ಹೋಗಿದ್ದು. ಅವರಿಗೆ ಅವರು ಅಮೃತಸ್ತ್ರಿಂದ ಸನ್ಮಾನ ಮಾಡಿ ಮಠದ ವತಿಯಿಂದ ಮಾಡಿರ್ತಾರೆ. ಅದಕ್ಕೆ ಹೋಗಿದ್ದೆಲ್ಲ ಸನ್ಮಾನ ಮಾಡಿಕೊಂಡು ಪ್ರತಿಯೊಬ್ಬರು ನಾವು ಹೋಗಿದ್ದ ಜನರ ವತಿಯಿಂದ 27 ಜನರ ವತಿಯಿಂದ ಮುಂಚೆ ತುಲಾಭಾರ ಮಾಡಾಕ್ತಿದ್ದೆವು. ಎಲ್ಲರೂ ಕಲಿತು ಈ ಕಾರ್ಯಕ್ರಮವನ್ನು ತಾವು ನೋಡಿಕೊಂಡು ಪ್ರತಿಯೊಬ್ಬರು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು, ಯಾರೇ ಪ್ರಸಾದ ತೊಗೊಂಡ್ರಾದ್ರೂ ಹೋಗ್ಬಾರ್ದು. ಅಪ್ಪರು ಪ್ರಸಾದ ಮಾಡಿಸ್ಯಾರ. ಅದಕ್ಕೆ ತುಲಾಭಾರ ಕಾರ್ಯಕ್ರಮ ಕಣ್ಣು ತುಂಬಿ ನೋಡಿಕೊಂಡು ಶಾಂತ ಕುಂತು ಎಲ್ಲ ಮುಖ್ಯವ್ರು ದರ್ಶನ ಮಾಡಿ ರಾತ್ರಿ 10-11 ಗಂಟೆಗೆ ಊಟ ಮಾಡ್ಕೊಂಡು ಯಾರೋ ಮನೆಗೆ ಹೋಗ್ಬೇಕಂತೇಳಿ ತಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಂಡು ಸುಭಿದ್ರತಾಯಿ ಜನ್ಮಕ ಜನಸಿ ಬಂದ ಭವತಾರಕ ಉಂದಿಲ್ಲ ರೂಪಕ ಬೀಳ್ರಿ ಪಾದಕ ಹೋಗಿ ಬೀಳ್ರಿ ಪಾದಕ. ತಾಯಿ ಗರ್ಭದಲ್ಲಿ ಉಳಿದು ತಾಯಿಗೆ ಹಚ್ಚಿದ ಕೆಲಸಕ ಮಗನ ಮಾತ ಕೇಳಿ ಬಿದ್ದಳ ಚನ್ನ ಬಸವನ ಪಾದಕ. ಕಾಶಿ ವಾರಣಾಸಿಯಿಂದ ಆಗಮಿಸಿದ ಹಾರ್ಕೋಡದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಶ್ರೀಗಳೊಂದಿಗೆ ಕಾಶಿ ಪ್ರವಾಸಗೈದ ಭಕ್ತರು ಪೂಜ್ಯರ ತುಲಾಭಾರ ನೆರವೇರಿಸಿ ಆಶೀರ್ವಾದ ಪಡೆದರು. ತಾಯಿ ಗರ್ಭದಲ್ಲಿ ಉಳಿದು ತಾಯಿಗೆ ಹಚ್ಚಿದ ಕೆಲಸಕ ಮಗನ ಮಾತ ಕೇಳಿ ಬಿದ್ದಳ ಚನ್ನ ಬಸವನ ಪಾದಕ. 9 ತಿಂಗಳ ಬೆಳಸಳ ಇಲ್ಲದಂಗಾತಂಕ 9 ತಿಂಗಳ ಬೆಳಸಳ ಇಲ್ಲದಂಗಾತಂಕ ಚನ್ನವೀರ ಬಂದು ನಿಂತಿರ ಚನ್ನ ಬಸವನ ಜಾಗಕ ಚನ್ನವೀರ ಬಂದು ನಿಂತಿರ
ಚನ್ನಬಸವನ ಜಾಗಕ ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ ಹೋಗಿ ಬೀಳ್ರಿ ಪಾದಕ ಗುರುಲಿಂಗ ಸ್ವಾಮಿ ತಿಳ್ಕೊಂಡ ತನ್ನ ಆತ್ಮಕ ಗುರುತ ಹಿಡಿದು ದೀಕ್ಷೆ ಕೊಟ್ಟು ಮಾಡಿದ ಬೆಳಕ ಗುರುಲಿಂಗ ಸ್ವಾಮಿ ತಿಳ್ಕೊಂಡ ತನ್ನ ಆತ್ಮಕ ಗುರುತ ಹಿಡಿದು ದೀಕ್ಷೆ ಕೊಟ್ಟು ಮಾಡಿದ ಬೆಳಕ ಚನ್ನವೀರ ನಡೆದಿದ ಗುರುವಿನ ಮಾರ್ಗಕ ಚನ್ನವೀರ ನಡೆದಿದ ಗುರುವಿನ ಮಾರ್ಗಕ ಗುರುಲಿಂಗ ಸ್ವಾಮಿ ಕೀರ್ತಿ ಉಳಿತು ಈ ಕಲಿಯುಗಕ ಗುರುಲಿಂಗ ಸ್ವಾಮಿ ಕೀರ್ತಿ ಉಳಿತು ಈ ಕಲಿಯುಗಕ ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ ಹೋಗಿ ಬೀಳ್ರಿ ಪಾದಕ ಬ್ರಹ್ಮ ಬರದಿದ ಹಣಿಬಾರ ಲಾಕಕ ಏಕ ಉದ್ಧರ ಆಯಿತು ನೋಡ್ರಿ ಹರಕೂಡ ಗ್ರಾಮಕ ಬ್ರಹ್ಮ ಬರದಿದ ಹಣಿಬಾರ ಲಾಕಕ ಏಕ ಉದ್ಧರ ಆಯಿತು ನೋಡ್ರಿ ಹರಕೂಡ ಗ್ರಾಮಕ ಇಂಥ ಮೂರ್ತಿ ಹುಟ್ಟಿ ಬರುವುದು ಭಕ್ತರ ಕರ್ಮಕ ಇಂಥ ಮೂರ್ತಿ ಹುಟ್ಟಿ ಬರುವುದು ಭಕ್ತರ ಕರ್ಮಕ ನಿತ್ಯ ನೆನೆಯಬೇಕು ನಾವು ಮನಸ ಪೂರ್ವಕ ದೇವ ನಿತ್ಯ ನೆನೆಯಬೇಕು ನಾವು ಮನಸ ಪೂರ್ವಕ ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ ಹೋಗಿ ಬೀಳ್ರಿ ಪಾದಕ ಅಷ್ಟಮದಗಳು ನೀಗಿ ಮಾತಾಡ್ತಾರ ನಗುಮುಖ ಎಲ್ಲ ಕುಲ ಒಂದೇ ಎಂದು ಹೋಗ್ತಾರ ಭಕ್ತರ ಮನಿತನಕ ಅಷ್ಟಮದಗಳು ನೀಗಿ ಮಾತಾಡ್ತಾರ ನಗುಮುಖ ಎಲ್ಲ ಕುಲ ಒಂದೇ ಎಂದು ಹೋಗ್ತಾರ ಭಕ್ತರ ಮನಿತನಕ ಭಿನ್ನ ಮುಗಿಸಿ ತಿರುಗಿ ಬಂದರ ತಮ್ಮ ಸ್ಥಾನಕ ಭಿನ್ನ ಮುಗಿಸಿ ತಿರುಗಿ ಬಂದರ ತಮ್ಮ ಸ್ಥಾನಕ ಮನೆಯೊಳಗಿಂದು ಹಾರಿ ಹೋಗ್ಯದ ನೋಡ್ರಿ ಕಂಟಕ ಮನೆಯೊಳಗಿಂದು ಹಾರಿ ಹೋಗ್ಯದ ನೋಡ್ರಿ ಕಂಟಕ ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ ಹೋಗಿ ಬೀಳ್ರಿ ಪಾದಕ ಬೇಡಿದ ವಸ್ತು ಸಿಗುತ್ತದ ಇವರ ಬಲ್ಯಕ ಮರೆತು ಕೂಡಬಾರದು ಮಾನವ ಜನ್ಮಕ ಬೇಡಿದ ವಸ್ತು ಸಿಗುತ್ತದ ಇವರ ಬಲ್ಯಕ ಮರೆತು ಕೂಡಬಾರದು ಮಾನವ ಜನ್ಮಕ
ಇವರಕ್ಕಿನ್ನ ದೊಡ್ಡವರು ಇಲ್ಲ ತ್ರಿಲೋಕಕ, ಇವರಕ್ಕಿನ್ನ ದೊಡ್ಡವರು ಇಲ್ಲ ತ್ರಿಲೋಕಕ. ದರ್ಶನ ಮಾಡಿ ನಾವು ಹೋಗ್ಬೇಕು ಭೂಮಿಯ ಪಾಲಕ, ದರ್ಶನ ಮಾಡಿ ನಾವು ಹೋಗ್ಬೇಕು ಭೂಮಿಯ ಪಾಲಕ. ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ, ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ, ಹೋಗಿ ಬೀಳ್ರಿ ಪಾದಕ. ರಾತ್ರಿ ಹಗಲ ನಮ್ಮ ಕುಣಕಿ ನೂರು ಅಭಿಷೇಕ, ಸಂಗಟ ಬರುವುದಿಲ್ಲ ಹೆಂಡರ ಮಕ್ಕಳು ರೊಕ್ಕ. ರಾತ್ರಿ ಹಗಲ ನಮ್ಮ ಕುಣಕಿ ನೂರು ಅಭಿಷೇಕ, ಸಂಗಟ ಬರುವುದಿಲ್ಲ ಹೆಂಡರ ಮಕ್ಕಳು ರೊಕ್ಕ. ಹೂವಿನ ಹಾರ ಒಂದೇ ಬರುವುದು ನಾವು ಹೋಗ ಸಮಯಕ, ಹೂವಿನ ಹಾರ ಒಂದೇ ಬರುವುದು ನಾವು ಹೋಗ ಸಮಯಕ. ಪುನಃ ಹುಟ್ಟಿ ಬರಬಾರ್ದು ನಾವು ಸುಳ್ಳಿನ ಸಂಸಾರಕ, ಪುನಃ ಹುಟ್ಟಿ ಬರಬಾರ್ದು ನಾವು ಸುಳ್ಳಿನ ಸಂಸಾರಕ. ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ, ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ, ಹೋಗಿ ಬೀಳ್ರಿ ಪಾದಕ. ದೇಶದೋಳು ಶ್ರೀಗಾಪುರ ಸಣ್ಣ ಗ್ರಾಮಕ, ಭಜನ ಮಾಡುವರು ಹುಡುಗರು ನೇಮಕ. ದೇಶದೋಳು ಶ್ರೀಗಾಪುರ ಸಣ್ಣ ಗ್ರಾಮಕ, ಭಜನ ಮಾಡುವರು ಹುಡುಗರು ನೇಮಕ. ಚನ್ನವೀರನ ಆಶೀರ್ವಾದ ನಾಗೇಂದ್ರನ ಕವಿತಕ, ಚನ್ನವೀರನ ಆಶೀರ್ವಾದ ನಾಗೇಂದ್ರನ ಕವಿತಕ. ಅಂಜಿಕಿಲ್ಲ ಯಾವ ಮಾತಿಗೆ ನೋಡ್ರಿ ಸದ್ಯಕ, ದೇವ ಅಂಜಿಕಿಲ್ಲ ಯಾವ ಮಾತಿಗೆ ನೋಡ್ರಿ ಸದ್ಯಕ. ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ, ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ, ಹೋಗಿ ಬೀಳ್ರಿ ಪಾದಕ, ಹೋಗಿ ಬೀಳ್ರಿ ಪಾದಕ, ಹೋಗಿ ಬೀಳ್ರಿ ಪಾದಕ. ಕಲ್ಯಾಣ ತಾಲೂಕ ಹರ್ಕೂಡ ಗ್ರಾಮಕ, ಕಣ್ಣೇಲಿ ನೋಡು ಚನ್ನವೀರನ ಬೆಳಕ, ಕಣ್ಣೇಲಿ ನೋಡು ಚನ್ನವೀರನ ಬೆಳಕ. ಬಾರ ಜ್ಯೋತಿರ್ಲಿಂಗ ಕಾಣುವುದು ಠಳಕ, ಚನ್ನ ಬಸವ ಕುಂತರ ನಟ್ಟ ನಡಬರಕ. ಬಾರ ಜ್ಯೋತಿರ್ಲಿಂಗ ಕಾಣುವುದು ಠಳಕ, ಚನ್ನ ಬಸವ ಕುಂತರ ನಟ್ಟ ನಡಬರಕ. ಬ್ರಹ್ಮಚಾರಿ ರೂಪಕ ಹೋಗಿ ಬೀಳು ಪಾದಕ, ಬ್ರಹ್ಮಚಾರಿ ರೂಪಕ ಹೋಗಿ ಬೀಳು ಪಾದಕ. ಹಾರಿ ಹೋಗ್ತಾರ ಮನಸ್ಸಿನ ಮೈಲಿಗೆ ಕಡಿಯಾಕ. ಕಲ್ಯಾಣ ತಾಲೂಕ ಹರ್ಕೂಡ ಗ್ರಾಮಕ, ಕಣ್ಣೀಲಿ ನೋಡು ಚನ್ನವೀರನ ಬೆಳಕ, ಕಣ್ಣೀಲಿ ನೋಡು ಚನ್ನವೀರನ ಬೆಳಕ.
ಭಕ್ತಿಲಿ ಬರಬೇಕು ಚೆನ್ನ ಬಸವನ ಜಾತ್ರಕ ಆಶೀರ್ವಾದ ಮಾಡ್ತಾರ ಮನಸ ಪೂರ್ವಕ ಭಕ್ತಿಲಿ ಬರಬೇಕು ಚೆನ್ನ ಬಸವನ ಜಾತ್ರಕ ಆಶೀರ್ವಾದ ಮಾಡ್ತಾರ ಮನಸ ಪೂರ್ವಕ ನಿನ್ನ ಮನಿತನಕ ಬರೋದಿಲ್ಲ ಕಂಟಕ ನಿನ್ನ ಮನಿತನಕ ಬರೋದಿಲ್ಲ ಕಂಟಕ ಉದ್ಧಾರ ಆಗ್ತದ ನೋಡು ನಿನ್ನ ಬಾಳ್ಬೇಕ ತಾಲೂಕ ಹರಕೂಡ ಗ್ರಾಮಕ ಕಣ್ಣೀಲಿ ನೋಡು ಚೆನ್ನ ವೀರನ ಬೆಳಕ ಕಣ್ಣೀಲಿ ನೋಡು ಚೆನ್ನ ವೀರನ ಬೆಳಕ ಭಕ್ತಿಲಿ ಬರಬೇಕು ಚೆನ್ನ ಬಸವನ ಜಾತ್ರಕ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಹಾರ್ಕೂಡ ಶ್ರೀಮಠದ 36 ಜನ ಭಕ್ತರು ಶ್ರೀಗಳೊಂದಿಗೆ ಕಾಶಿ ಪ್ರವಾಸಗೈದಿದ್ದರು. ಬಸವ ಕಲ್ಯಾಣದ ಪ್ರತಿಷ್ಠಿತ FMCG ಕಂಪನಿಯಲ್ಲಿ ಮಾರಾಟ ಪ್ರತಿನಿಧಿಗಳ ಹುದ್ದೆಗಳು ಖಾಲಿ. ಪ್ರತಿ ತಿಂಗಳು 10,000ಕ್ಕಿಂತ ಅಧಿಕ ಸಂಬಳ ಮತ್ತು TADA ಕೂಡ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶಿವಚನ್ನ ಎಂಟರ್ಪ್ರೈಸಸ್ ತ್ರಿಪುರ ಬಸವ ಕಲ್ಯಾಣ ಇವರನ್ನು ಸಂಪರ್ಕಿಸಿ ಅಥವಾ ನೀಡಿರುವ ನಂಬರಿಗೆ ಕರೆ ಮಾಡಿ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.